ಹಾಯ್. ಭಾರತದಲ್ಲಿ ಸ್ಮಾರ್ಟ್ಫೋನ್ಗಳ ಬೆಲೆ ಜಾಸ್ತಿ ಆಗ್ತಿದೆ. ಯಾಕೆ ಜಾಸ್ತಿ ಆಗ್ತಿದೆ ಮತ್ತು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ಕೂಡ ಯಾವ ಥರ ಮೋಸ ಮಾಡ್ತಿದ್ದಾರೆ? ಈ ಸ್ಮಾರ್ಟ್ಫೋನ್ಗಳನ್ನ ಇವಾಗ ತೊಗೋಬೇಕು ಅಥವಾ ಇನ್ನೂ ಎಷ್ಟು ದಿನ ಈ ಥರ ಸ್ಮಾರ್ಟ್ಫೋನ್ಗಳ ಬೆಲೆ ಜಾಸ್ತಿ ಆಗ್ತಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಫುಲ್ ಮುಗಿ ತನಕ ನೋಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಂಬರ್ 1, ಸ್ಮಾರ್ಟ್ಫೋನ್ಗಳ ಬೆಲೆ ಜಾಸ್ತಿ ಆಗೋದಕ್ಕೆ ಮೇನ್ ಕಾರಣ AI ಅಂತ ಹೇಳ್ಬೋದು. ಏಕೆಂದರೆ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಇದ್ರ ಮೇಲೆ ಇವಾಗ ತುಂಬ ಜನ ಸರ್ಚ್ ಮಾಡ್ತಿದ್ದಾರೆ. ಇವಾಗ ಕ್ವಾಲ್ಕಾಮ್ ಪ್ರೊಸೆಸರ್, ಇದರಲ್ಲಿ ನಿಮಗೆ NPU ಅಂತ ಇರುತ್ತೆ, ನ್ಯೂರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ಬಿಟ್ಟು. ಇದೊಂದು AI ಸಪ್ರೇಟ್ ಮಾಡಿರೋಂಥ ಚಿಪ್ ಅಂತ ಹೇಳ್ಬೋದು. ಪ್ರೊಸೆಸರಲ್ಲೇ ನಿಮಗೆ ಸಪ್ರೇಟ್ ಕಂಪಾರ್ಟ್ಮೆಂಟ್ ಅಂತ ಇರುತ್ತೆ. ಇದರಲ್ಲಿ ನಿಮಗೆ ಇನ್ನೂ AI ಎಸ್ಟಾಬ್ಲಿಷ್ ಆಗುತ್ತೆ ತುಂಬ. ಅದಕ್ಕೆಲ್ಲ ಕಂಪ್ಲೀಟಾಗಿ ಸಪೋರ್ಟ್ ಬೇಕಂದರೆ ಇದನ್ನು ಆವಿಷ್ಕರಣ ಮಾಡೋದು, ಈ ಥರ ಎಲ್ಲ ಮಾಡಬೇಕು. ಅದಕ್ಕೆ ಮ್ಯಾನ್ ಪವರ್ ಜಾಸ್ತಿ ಬೇಕಾಗುತ್ತೆ. ಆ ಮ್ಯಾನ್ ಪವರ್ಗೆ ಪೇಮೆಂಟ್ ಆಗಲಿ, ಸ್ಯಾಲ್ರಿ ಆಗಲಿ ಕೊಡಬೇಕು. ಇದರಿಂದ ಅವ್ರಿಗೆ ಜಾಸ್ತಿ ಖರ್ಚಾಗುತ್ತೆ ಕ್ವಾಲ್ಕಾಮ್ ಪ್ರೊಸೆಸರ್ಗೆ. ಹಾಗಾಗಿ ಅವರು ಕ್ವಾಲ್ಕಾಮ್ ಪ್ರೊಸೆಸರ್ ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ, ಪ್ರತಿಯೊಂದು ಚಿಪ್ ಮೇಲೆ $30 ಜಾಸ್ತಿ ಮಾಡಿದ್ದಾರೆ. ಇದು ನಮ್ಮ ಇಂಡಿಯಾಗೆ ಬರಬೇಕು, ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಬೇಕು, ಇಲ್ಲಿ ಅಸೆಂಬಲ್ ಆಗಬೇಕು, ಇದಕ್ಕೆಲ್ಲ ಎಕ್ಸ್ಟ್ರಾ ಖರ್ಚಸ್ ಇರುತ್ತೆ. ಎರಡನೇ ರೀಸನ್ ಏನಂದರೆ ನಿಮಗೆ ರ್ಯಾಮ್ ಆ್ಯಂಡ್ ರೋಮ್ ಕೂಡ ನಿಮಗೆ ಶಾರ್ಟೇಜ್ ಬರ್ತಾಯಿದೆ. ಯಾಕಂದರೆ ನಿಮಗೆ AI ವರ್ಕ್ ನಡೀತಾ ಇದೆಯಲ್ಲ, AIನ ಇನ್ನಷ್ಟು ಇಂಪ್ರೂವ್ ಮಾಡೋದಕ್ಕೆ, ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸ್ವಲ್ಪ ಈ ಗ್ರಾಕ್ AI ಆಗಲಿ, ಓಪನ್ AI, ChatGPT, ಈ ಪರ್ಪ್ಲೆಕ್ಸಿಟಿ, ಇವೆಲ್ಲ ಏನಿದೆಲ್ಲ, ಜೆಮಿನಿ, ಇವೆಲ್ಲ ನಿಮಗೆ ಇನ್ನೂ ಎಸ್ಟಾಬ್ಲಿಷ್ ಮಾಡೋಕ್ಕೆ ಇವಕ್ಕೆ ರ್ಯಾಮ್ ಬೇಕಾಗತ್ತೆ, ರ್ಯಾಮ್ ರೋಮ್ ಬೇಕಾಗತ್ತೆ. ಇದನ್ನು ಆ ಕಂಪ್ನಿಗಳು ಏನು ಮಾಡ್ತಿದೆ ಅಂದರೆ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ರ್ಯಾಮ್ನ ತೊಗೊಳ್ತಾ ಇದ್ದಾರೆ. ಇವಾಗ ರ್ಯಾಮಲ್ಲಿ 3 ಥರ ಬರುತ್ತೆ ಇವಾಗ ಸದ್ಯಕ್ಕೆ ನಾವು ನೋಡೋದು. ಒಂದು DDR ರ್ಯಾಮು, ಇದು ಕಂಪ್ಯೂಟ್ರಲ್ಲಿ ಯೂಸ್ ಮಾಡ್ತಾರೆ. ಇನ್ನು ಮೊಬೈಲಲ್ಲಿ ಯೂಸ್ ಮಾಡೋದು LPDDR. ಇದು LPDDR ಅಂದರೆ ನಿಮಗೆ ಲೋ ಪವರ್ DDR ಅಂತ ಹೇಳ್ಬಿಟ್ಟು. ರ್ಯಾಮ್ ಒಂದೇ, ಬಟ್ ಇದು ಮೊಬೈಲಲ್ಲಿ ಯೂಸ್ ಮಾಡೋದ್ರಿಂದ ಇದು ಲೋ ಪವರ್ನ ಕನ್ಸ್ಯೂಮ್ ಮಾಡೋದಿಲ್ಲ, ಅದಕ್ಕೆ LPDDR ಅಂತ ಕೊಟ್ಟಾರೆ. ಮತ್ತು ಇನ್ನೊಂದು HBM. ಇದು ನಿಮಗೆ ಫುಲ್ ಪವರ್ಫುಲ್ ರ್ಯಾಮ್ ಅಂತ ಹೇಳ್ಬೋದು. ಇದು ನಿಮಗೆ ಇವ್ರಿಗೆ ಸದ್ಯಕ್ಕೆ AIದವ್ರಿಗೆ ಬೇಕಾಗಿರೋದು HBM ರ್ಯಾಮ್. ಇದನ್ನು ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಇದನ್ನು ಅವರು ಮ್ಯಾನುಫ್ಯಾಕ್ಚರ್ ಮಾಡಿಸೋದ್ರಿಂದ ಈ LPDDR ಆಗಲಿ, DDR ಆಗಲಿ, ಇವೇನಿವೆಯಲ್ಲ ಇವುಗಳನ್ನ ಮ್ಯಾನುಫ್ಯಾಕ್ಚರ್ನ ಕಡಿಮೆ ಮಾಡಿದ್ದಾರೆ. ಹಾಗಾಗಿ ಶಾರ್ಟೇಜ್ ನಡೆಸ್ತಾ ಇದೆ. ಇವಾಗ ಬೇಡಿಕೆ ಹೆಚ್ಚಾದಾಗ ಪ್ರಾಡಕ್ಟ್ ನಿಮಗೆ ಅವೈಲಬಿಲಿಟಿ ಕಡಿಮೆ ಇದ್ದರೆ ಅದರ ಬೆಲೆನ ತುಂಬ ಜಾಸ್ತಿ ಮಾಡತ್ತಾರೆ. ಅದರಿಂದ ಕೂಡ ಮೊಬೈಲ್ ಪ್ರೈಸ್ಗೆ ಅವ್ರು ಅನಿವಾರ್ಯವಾಗ ತೊಗೊಳ್ಳೇಬೇಕು. ಅವ್ರ ಪ್ರೈಸ್ ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಟು ನಾವು ತೊಗೊಂಡು ಮೊಬೈಲ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಲೇಬೇಕು. ಹೀಗಾಗಿ ರ್ಯಾಮ್ ರೋಮ್ ಶಾರ್ಟೇಜ್ ಇರೋದ್ರಿಂದ ಮೊಬೈಲ್ ಪ್ರೈಸ್ ಹೈಕ್ ಆಗ್ತಾ ಇದೆ. ಇದಕ್ಕೂ ಕೂಡ ನಮಗೆ AIನೇ ಕಾರಣ ಅಂತ ಹೇಳ್ಬೋದು. AI ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಿದೆಯಲ್ಲ ಅಷ್ಟರಿಂದ ಇದು ನಮಗೆ ಮೊಬೈಲ್ದು ಪ್ರೈಸ್ ಕೂಡ ಹೈಕ್ ಆಗ್ತಿದೆ ಅಂತ ಹೇಳ್ಬೋದು. ಇದು ಎಲ್ಲಿ ತನಕ ನಡೆಯುತ್ತೆ ಅಂದರೆ ಅರೌಂಡ್ ಒಂದು 2028 ಮಿಡ್ ತನಕ ಕೂಡ ಇದು ಶಾರ್ಟೇಜ್ನ ನಡೀತಾನೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ರಿಯಲ್ಮಿ, ಕೆಲವೊಂದಿಷ್ಟು ಜನ ಇದ್ರ ಬಗ್ಗೆ ಇರೋದೇ 3 ಕಂಪ್ನಿಗಳು ರ್ಯಾಮ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರೋದು. 2 ಸ್ಯಾಮ್ಸಂಗ್ ಸೌತ್ ಕೊರಿಯಾದಲ್ಲಿದೆ, ಇನ್ನೊಂದು ಅದರ್ ಕಂಟ್ರಿಯಲ್ಲಿದೆ. ಇವು 3 ಕಂಪ್ನಿಗಳು ಮಾತ್ರ ನಿಮಗೆ ರ್ಯಾಮ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದೆ. ಇವು 3 ಕಂಪ್ನಿಗೆ ಇವಾಗ ಹೆವಿಯಾಗಿ ಲೋಡ್ ಇರೋದ್ರಿಂದ ಅವರು 2028 ತನಕ ಈ ಶಾರ್ಟೇಜು ಲೆವೆಲ್ ಆಗಲ್ಲ, ಶಾರ್ಟ್ ಔಟ್ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅಲ್ಲಿವರೆಗೂ ಯಾರಾದ್ರು ಫೋನ್ನ ಯೂಸ್ ಮಾಡ್ತಿದ್ರೆ, ಒಂದು ಫೋನ್ ಅಟ್ಲೀಸ್ಟ್ ನಿಮಗೆ ಒಂದು 2 ವರ್ಷ 3 ವರ್ಷ ನಡೀತಿದ್ರೆ ಆರಾಮಾಗಿ ನಡೀತಾ ಇರಲಿ. ಯಾರೂ ಕೂಡ ಪದೇ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ನನಗೆ ಇವಾಗ ಸದ್ಯಕ್ಕೆ ಒಂದು ಸ್ಮಾರ್ಟ್ಫೋನ್ ಬೇಕು ಅಂದರೆ ನೀವು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಕಡೆ ನೋಡ್ತೀರಾ, ನೋಡ್ತಾರೆ. ಬಟ್ ಈ ಟೈಮಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ನಾನು ನಿಮಗೆ ಸೆಕೆಂಡ್ ಹ್ಯಾಂಡ್ ಆಮೇಲೆ ಮಾತಾಡ್ತೀನಿ. ಹೊಸ ಸ್ಮಾರ್ಟ್ಫೋನ್ಗಳನ್ನ ಯಾವ ಥರ ಮೋಸ ಮಾಡ್ತಾರೆ, ಸ್ವಲ್ಪ ಹಂಗೆ ಮಾಡ್ತಾರೆ ಅಂತ ಹೇಳೋಣ. ಒಂದು ಫೋನ್ ಬೆಲೆ ನಿಮಗೆ ಜಾಸ್ತಿ ಆಯಿತು ಅಂದರೆ ಇನ್ನು ಅದರ ಹಿಂದುಗಡೆ ಬರುವಂಥ ಎಲ್ಲ ಸ್ಮಾರ್ಟ್ಫೋನ್ಗಳ ಬೆಲೆ ಕೂಡ ನಿಮಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ OnePlusಲ್ಲಿ ನಿಮಗೆ ಹೋದ ವರ್ಷ 69,999 ಲಾಂಚ್ ಮಾಡಿದರೆ, ಇವಾಗ 73,999 ಲಾಂಚ್ ಮಾಡಿದ್ದಾರೆ. 4,000 ಹೈಕ್ ಆಯಿತು. ರ್ಯಾಮ್ ರೋಮ್ ಶಾರ್ಟೇಜ್ ನಡೆಸಿದ್ದಕ್ಕೆ 4,000 ಹೈಕ್ ಆಯಿತು. ಬಟ್ IQ ಮತ್ತು ರಿಯಲ್ಮಿ ಈ 2 ಸ್ಮಾರ್ಟ್ಫೋನ್ಗಳು ಹೋದ ಸಲ ನಿಮಗೆ ಫ್ಲ್ಯಾಗ್ಶಿಪ್ ಸ್ಮಾರ್ಟ್ಫೋನು 50,000 ರಿಂದ 55,000 ಮಧ್ಯದಲ್ಲಿ ಲಾಂಚ್ ಆಗಿತ್ತು. ಬಟ್ ಇವಾಗ 74,999, ಅರೌಂಡ್ ಒಂದು 10,000 ರಿಂದ 20,000 ಜಾಸ್ತಿ ಮಾಡಿದರು. ಈ ಥರ ಜಾಸ್ತಿ ಮಾಡೋದಕ್ಕೆ ಯಾರು ಸ್ವಾಮಿ ಹೇಳಿದ್ದು? OnePlus ಅವರೇ ಒಂದು ಲೆವೆಲ್ ಬ್ರ್ಯಾಂಡ್ ಮೇಂಟೈನ್ ಮಾಡ್ತಿರೋರೆ 4,000 ಹೈಕ್ ಮಾಡಿದ್ದಾರೆ. ಇವರು 55,000 ರೂಪಾಯಿಗೆ ಅವಾಗ ಕೊಟ್ಟಿರೋರು ಇವಾಗ 65 ಕೊಟ್ಟರು ಕೂಡ ಪರವಾಗಿದ್ದಿಲ್ಲ. ಬಟ್ ಇವ್ರು ಕೂಡ ಮೊಬೈಲ್ ಪ್ರೈಸ್ ಜಾಸ್ತಿ ಆಗಿದೆ ಅನ್ನೋ ಲೆವೆಲ್ಗೆ ಸೇಮ್ ಲೆವೆಲ್ನ ಮೇಂಟೈನ್ ಮಾಡ್ತಿದ್ದಾರೆ. OnePlus ಬ್ರ್ಯಾಂಡ್ ಲೆವೆಲ್ಗೆ ಮೇಂಟೈನ್ ಮಾಡ್ತಿದ್ದಾರೆ. ಇನ್ನು ಸೆಕೆಂಡ್ ಹ್ಯಾಂಡ್ ಸ್ಮಾರ್ಟ್ಫೋನ್ ಬಗ್ಗೆ ಮಾತಾಡೋದಾದರೆ 2024ರಲ್ಲಿ ಸ್ಯಾಮ್ಸಂಗ್ S23 FE ನಿಮಗೆ ಬಿಗ್ ಬಿಡಿ ಸೇಲಲ್ಲಿ 29,999ಕ್ಕೆ ಸಿಕ್ಕಿತ್ತು. ಬಟ್ ಇವಾಗ ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ ಒಂದು ಮೋಸ್ಟ್ ಪಾಪ್ಯುಲರ್ ಸೆಕೆಂಡ್ ಹ್ಯಾಂಡ್ ಶೋರೂಮಲ್ಲಿ
ಓಪನ್ ಬಾಕ್ಸ್ ಅಂತ ಹೇಳ್ತಿದ್ದಾರೆ, ಬಟ್ ಅದು ಯೂಸ್ ಆಗಿದೆಯೋ ಯೂಸ್ ಆಗಿಲ್ಲ ನಾವು ಕೂಡ ನೋಡಿಲ್ಲ. ಜಸ್ಟ್ ಓಪನ್ ಬಾಕ್ಸ್ ನಿಮಗೆ 29,999 ಸಿಗುತ್ತೆ, S23 FE. ಅದು ಕೂಡ 2-3 ವರ್ಷದ ಹಳೆ ಸ್ಮಾರ್ಟ್ಫೋನ್. ಇದು ಓಕೆನಾ? ನೀವು ಹೇಳ್ಬೋದು 30,000 ರೂಪಾಯಿಗೆ 1 ವರ್ಷಕ್ಕಿಂತ ಹಿಂದೆ ತೊಗೊಂಡಿರುವಂಥ ಸ್ಮಾರ್ಟ್ಫೋನು ಇವಾಗ ಕೂಡ ಅದೇ 30,000 ರೂಪಾಯಿಗೆ ಹೋಗುತ್ತಾ? ಇದ್ರ ಬಗ್ಗೆ ನೀವೇನಂತ ಕೆಳಗಡೆ ಕಾಮೆಂಟ್ ತಿಳಿಸಿ. ಅದು ಆಲ್ಮೋಸ್ಟ್ ಸೆಕೆಂಡ್ ಹ್ಯಾಂಡ್ ಸ್ಮಾರ್ಟ್ಫೋನ್ ತೊಗೊಳ್ಳುವಾಗ ಸ್ವಲ್ಪ ಹುಷಾರಾಗಿರಿ. ಇಲ್ಲ BVD ಸೇಲ್ ಬರೋ ತನಕ ವೆಯ್ಟ್ ಮಾಡಿದರೆ ನಿಮಗೆ ಒಂದು ಬೆಸ್ಟ್ ಸ್ಮಾರ್ಟ್ಫೋನ್ ಹಾಫ್ ರೇಟಲ್ಲಿ ಸಿಗ್ತಾ ಇರುತ್ತೆ. ಪ್ಲೀಸ್ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಕಂಟೆಂಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.